ಏನೂ ಮಾಡಿಲ್ಲ. ಯಾವ ಸರ್ಕಾರ ಬಂದರೂ ನಮ್ಮನ್ನು ನೋಡಲ್ಲ. 40 ವರ್ಷಗಳಿಂದ ರಸ್ತೆಗಳೇ ಇಲ್ಲದ ಊರು. ರೋಡು ತುಂಬಾ ತೊಂದರೆ ಆಗಿದೆ. ಮಕ್ಕಳು ಶಾಲೆಗೆ ಹೋಗ್ಬೇಕು, ನಾವು ವಯಸ್ಸಾದವರು ಒಂದು ಆಸ್ಪತ್ರೆಗೆ ಹೋಗ್ಬೇಕು, ಗಾಡಿ ಮಾಡಿಯೇ ಹೋಗ್ಬೇಕು. ದಾರಿ ದೀಪಗಳೇ ಕಾಣದ ಜನ. ಚೆನ್ನಾಗಿಲ್ಲ, ಎಲ್ಲ ಗುಂಡಿ ಎದ್ದು ಕಲ್ಲೆಲ್ಲ ಎದ್ದಿದೆ. ತಂದೆ ತಾಯಿಗಳು ಕೂಡ ಅಷ್ಟೇನೆ, ಮನೆಗಳಿಗೆ ಮಕ್ಕಳು ಬರೋವರೆಗೂ ಅಯ್ಯೋ ನನ್ನ ಮಕ್ಕಳು ಬಂದು ಸೇರಿದ್ರೆ ಸಾಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಕಾಡು ಪ್ರಾಣಿಗಳ ಭಯದಿಂದ ಜೀವನ ಸಾಗಿಸುತ್ತಿರುವ ಜನ. ಒಂದು ಆನೆ, ಬಾಳೆ, ಗಿಳೆ, ಕಾಫಿ ಎಲ್ಲಾನು ಹುಡಿ ಮಾಡಿ ಹೋಗ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ರೋಡ್ಗಳು ಹೇಗಿದೆ ಅಂದ್ರೆ 15-20 ವರ್ಷ ಆದ್ರೂ ಸಹ ಈ ರೋಡ್ಗಳಿಗೆ ಯಾವುದೇ ಟಾರ್ ಆಗ್ಲಿ ಸಿಮೆಂಟ್ ಆಗ್ಲಿ ರಸ್ತೆಗಳೇ ಕಂಡಿಲ್ಲ. ಮೊದಲು ನಮ್ಮ ಸಮಸ್ಯೆ ಬಗೆಹರಿಸಿ, ಆಮೇಲೆ ವೋಟ್ ಕೇಳಲು ಬನ್ನಿ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಕರ್ಮಕಾಂಡವನ್ನ ಇವತ್ತು ಜನಾಗ್ನಿ ಮಾಧ್ಯಮದ ಹಿಂದೆ ಎದುರು ಇಡ್ತಾ ಇದೀವಿ. ಅವ್ರು ಮಾಡಿದರೆ ಎಲ್ಲ ಕಳಪೆ ಕೆಲಸನೇ. ಅವ್ರನ್ನ ಏನು ಸುಖ ಇಲ್ಲ. ಇಲ್ಲಿ 2 ಗಾರ್ಡ್ನ ಬಿಟ್ಟಿರ್ತಾರೆ, ಮೇಲೆ ಒಳ್ಳೆ ಅಧಿಕಾರಿಗಳೆಲ್ಲ ಮೇಲೆ ಕೂತ್ಕೊಂಡಿರ್ತಾರೆ. ಜನ ಮಳೆ ಬರ್ಲಿ, ಬಿಸಿಲಿರ್ಲಿ, ಗಾಳಿ ಇರ್ಲಿ, ಸ್ಕೂಲ್ ಮಕ್ಕಳುಗಳು ಸಹ ಈ ರೋಡಲ್ಲೇ ಓಡಾಡ್ಬೇಕು. ಆಡಳಿತ ಮಾಡ್ತಾರಂತ ಪಕ್ಷಗಳು ಓಟ್ ಹಾಕಿಸ್ಕೋಬೇಕಾದ್ರೆ ಬಂದ್ಬಿಟ್ಟು ಇಲ್ದಿರಂತ ಒಂದು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟಿ ಗರ್ಭಿಣಿ ಸ್ತ್ರೀಯರು ಓಡಾಡೋದಕ್ಕೂ ಆಗದ ಜಾಗ. ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು. ಎಲ್ಲಿ ಮಾಮೂಲಿ ಇದೇ ಹಣೆ ಬರ. ಎಷ್ಟು ವರ್ಷ ಆಯ್ತು? ಒಂದು 30 ವರ್ಷ ಆಯ್ತು ಇವರಿಗೆ ರೋಡ್ ಇಲ್ಲದೆ. ಕಳಪೆ ಕೆಲಸ ಮಾಡುವಂತ ದಾರಿ ಇದರ ನಾವು ಏನು ಮಾಡಕ್ ಆಗಲ್ಲ. ಅವರೊಟ್ಟಿಗೆ ಕೇಳಿದ್ರೆ ನಮ್ಮೊಟ್ಟಿಗೆ ಜಗಳಕ್ಕೆ ಬರ್ತಾರೆ ಅವರು. ಮತವನ್ನ ಗಿಡಿಸ್ಕೊಂಡು ಇವತ್ತು ನಮ್ಮ ಬಡ ಜನರು ಎಂತ ನರ್ಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಮನ ಹರಿಸಲೇಬೇಕು. ಸಾಹೇಬರು ಕೂಡ ಮುಖ್ಯಮಂತ್ರಿ ಆಗಿದ್ದೀರಿ. ನಮ್ಮ ಕಾಂಗ್ರೆಸ್ ಇಂದ ಎಂತ ಅಭಿವೃದ್ಧಿ ಏನ್ರಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಟೌನ್ಗಳ ಅಭಿವೃದ್ಧಿ ಮಾಡ್ತೀರಾ, ಕೋಟಿಗಟ್ಟಲೆ ರಸ್ತೆಗಳಿಗೆ ಹಾಕ್ತೀರಾ, ಕೋಟಿಗಟ್ಟಲೆ ಬಿಲ್ಡಿಂಗ್ ಗಳಿಗೆ ಹಾಕ್ತೀರಾ. ಗ್ರಾಮದಲ್ಲಿರೋ ನಿಮ್ಗೆ ಏನ್ರಿ ಮಾಡಿದ್ದಾರೆ? ನಿಮ್ಗೆ ಪೂರ್ಣ ಮಾಹಿತಿಯೊಂದಿಗೆ ಜನಾಗ್ನಿ ನ್ಯೂಸ್ ಸುದ್ದಿವಾಹಿನಿ ತಂಡ ನಿಮ್ಮ ಮುಂದೆ. ಬಹುಜನ ಸಮಾಜ ಪಕ್ಷ ಕೊಡಗು ಜಿಲ್ಲೆಯ ಅಧ್ಯಕ್ಷರು ಡಿವಿಲ್ ಕುಮಾರ್ ಎಎ ಅವರು ಕಕ್ಕಬೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜನರ ಆಕ್ರೋಶ ಮತ್ತು ಅವರ ನೋವುಗಳನ್ನ ಕೇಳಿ ತಕ್ಷಣ ನಮ್ಮ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಜನರ ಕಷ್ಟಗಳನ್ನ ನಮ್ಮ ವಾಹಿನಿಯ ಮುಂದೆ ಹಂಚಿಕೊಂಡರು. ನಮಸ್ತೆ ವೀಕ್ಷಕರೇ, ಜನಾಂಗ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಚಂದನಗೌಡ. ಇವತ್ತು ನಾವು ಬಂದಿರುವಂತಹದ್ದು ಕಕ್ಕಬೆಗೆ ಗ್ರಾಮ ಪಂಚಾಯಿತಿಗೆ. ಗ್ರಾಮ ಪಂಚಾಯಿತಿಯಲ್ಲಿ ರೋಡ್ಗಳು ಹೇಗಿದೆ ಅಂದ್ರೆ 15-20 ವರ್ಷ ಆದ್ರೂ ಸಹ ಈ ರೋಡ್ಗಳಿಗೆ ಯಾವುದೇ ಟಾರ್ ಆಗ್ಲಿ ಸಿಮೆಂಟ್ ಆಗ್ಲಿ ರಸ್ತೆಗಳೇ ಕಂಡಿಲ್ಲ. ಜನ ಮಳೆ ಬರ್ಲಿ, ಬಿಸಿಲಿರ್ಲಿ, ಗಾಳಿ ಇರ್ಲಿ, ಸ್ಕೂಲ್ ಮಕ್ಕಳುಗಳು ಸಹ ಈ ರೋಡಲ್ಲೇ ಓಡಾಡ್ಬೇಕು. ರೋಡ್ ಕಿತ್ತೋಗಿ ಎಷ್ಟು ವರ್ಷಗಳಾಗಿದ್ರು ಈ ಗ್ರಾಮ ಪಂಚಾಯತಿಲಿ ಯಾರೇ ಆಗಿರ್ಲಿ ಈ ಕಡೆ ತಲೆ ಹಾಕಿಲ್ಲ. ಇಲ್ಲಿನ ಗ್ರಾಮಸ್ಥರು ಇದಾರೆ, ಮತ್ತೆ ಇಲ್ಲಿ ಲೋಕಲ್ ಹೆಡ್ಸ್ ಇದಾರೆ, ಅವ್ರನ್ನೆಲ್ಲ ಮಾತಾಡಿಸ್ತಾ ಹೋಗೋಣ ಬನ್ನಿ. ಈ ನಾಲಡಿ ಗ್ರಾಮದಲ್ಲಿ ವಾಸ ಇರುವವನು. ನಮ್ಮ ಈ ಗ್ರಾಮದಲ್ಲಿ ಎಷ್ಟೋ ಜನರು ವಾಸ ಇರ್ತಾರೆ. ಇದು ಕಕ್ಕಬೆ ಪಂಚಾಯತಿಗೆ ಸೇರಿದಂತ ಇದು ಮೇನ್ ರೋಡ್. ಇದು ಮೇನ್ ರೋಡ್ ಇಂದ ಇದು ಅಲ್ಲಾರಂಡ ಹೋತಾಳ್ಗೇರಿ ಅಂತ ಅಲ್ಲಿ ನಾವು ಈಗ ಊರವರೆಲ್ಲ ಸೇರಿದು ಮಾತಾಡೋದೇನೆಂದ್ರೆ ಈ ದಾರಿ ಬಹಳ ಕಳಪೆ ಕೆಲಸ ಮಾಡುವಂತ ದಾರಿ. ಇದರಲ್ಲಿ ಆನೆ ದಾರಿ ಕಾಟ ಎಂತ ಫಾರೆಸ್ಟ್ ತರ ಇರುವಂತ ಇದು ಆನೆ ಕಾಟ ಜಾಸ್ತಿ, ಹುಲಿಕಟ್ಟ ಜಾಸ್ತಿ, ಹಂದಿಕಟ್ಟ ಜಾಸ್ತಿ. ಆದ್ರೆ ರೋಡು ಹಾಗೆ ಕಳಪೆ ಕೆಲಸ ಮಾಡ್ಬಿಟ್ಟು ಎಷ್ಟೋ ವರ್ಷ ಆಯ್ತು, 25-30 ವರ್ಷ ಆಯ್ತು. ತಿರುಗಿ ನೋಡಕ್ಕಿಲ್ಲ. ಇದು ಪಂಚಾಯತಿಯವರು ಈ ಕಡೆ ತಲೆನೇ ಆಡಕ್ಕಿಲ್ಲ. ಏನು ವೆಹಿಕಲ್ ಒಂದು ದಿವಸಕ್ಕೆ ಕಮ್ಮಿ ಅಂದ್ರೆ ಮೇನ್ ರೋಡ್ ಕಕ್ಕಬೆಯಿಂದ ಇಲ್ಲಿವರೆಗೆ ಒಂದು 25, 30, 40, 50 ವೆಹಿಕಲ್, ಆಟೋ, ಜೀಪು, ಕಾರು, ಬೈಕ್ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಮಕ್ಕಳು ಶಾಲೆಯಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ದಾರಿಯಲ್ಲಿ ಕಾಟ ಜಾಸ್ತಿ. ಏನು ಮಾಡೋದು? ತಿರುಗಿ ನೋಡಕ್ಕಿಲ್ಲ, ಪಂಚಾಯತಿ ನೋಡಕ್ಕಿಲ್ಲ, ಸರ್ಕಾರ ನೋಡಕ್ಕಿಲ್ಲ. ಎಷ್ಟೋ ಜನದ ಪ್ರಾಬ್ಲಮ್, ಎಷ್ಟೋ ಜನರು ವೈಚಾರಿಗಿರ್ತಾರೆ. ಏನು ಇದರ ಪ್ರಾಬ್ಲಮ್ ನೋಡಕ್ಕಿಲ್ಲ. ಇದಕ್ಕೆ ಮುಂದಕ್ಕೆ ಇದು ಏನಾದರೂ ಅಭಿವೃದ್ಧಿ ಮಾಡಬೇಕಂದ್ರೆ ಸರ್ಕಾರ ಇದಕ್ಕೆ ಮುಂದಕ್ಕೆ ಬಂದು ನಮ್ಮ ನಾಲಡಿ ಊರನ್ನು ಅಭಿವೃದ್ಧಿ ಪಡಿಸಬೇಕಂತ ನಮ್ಮನ್ನ ಊರವರೆಲ್ಲರೂ ಸೇರಿಕೊಂಡು ನಿಮ್ಮ ಮನವಿನ ಬಗ್ಗೆ ಕೇಳಿಕೊಳ್ತೇನೆ. ಬೆಳ್ಳಿಯಪ್ಪ ಅಂತ ಮಾತಾಡೋದು. ಏನ್ ಸರ್, ಏನೂ ಮಾಡಿಲ್ಲ. ಯಾವ ಸರ್ಕಾರ ಬಂದರೂ ನಮ್ಮನ್ನು ನೋಡಲ್ಲ. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ, ಆನೆಗಟ್ಟ ಜಾಸ್ತಿ. ಡೈಲಿ ಬಂದು ಆನೆ, ಬಾಳೆ, ಗಿಳೆ, ಕಾಫಿ ಎಲ್ಲಾನು ಹುಡಿ ಮಾಡಿ ಹೋಗ್ತಾರೆ. ಏನ್ ಮಾಡುದು ನಾವು? ಯಾರಿಗೆ ಹೇಳಿದರೂ ಕೇಳೋದಿಲ್ಲ. ಫಾರೆಸ್ಟ್ ಅನ್ನು ಕರೆದರೆ ಅವರು ಬರುದಿಲ್ಲ. ಕರೆಂಟ್ ವ್ಯವಸ್ಥೆ ಇಲ್ಲ ನಮಗೆ. ದಯವಿಟ್ಟು ನೀವು ಇದನ್ನು ಮನಸ್ಸು ಮಾಡಿ ನಮಗೆ ಒಂದು ಸಹಕಾರ ಕೊಡಿ. ನೀವೇ ದಯವಿಟ್ಟು ನಾವು ಕೇಳುದು. ಮಕ್ಕಳಿಗೆ ರೋಡ್ ಇಲ್ಲ,
ಹೋದವರು ನೋಡಿ ಅವ್ರು ಬರ್ತಾರೆ. ಇಲ್ಲಿ ಹೇಗೆ ಬರ್ತಾರೆ ಅಂತ ನೀವೇ ನೋಡಿ, ಹೇಗೆ ಬರ್ತಾರೆ ಅಂತ ನೀವು ನೋಡಿ. ನೀವೇ ನೋಡಿದಿರಲ್ಲ ಎಷ್ಟು ಕಷ್ಟ ಇದೆ ನಮಗೆ ಈ ಊರಲ್ಲಿ. 9 ಕಿಲೋಮೀಟರ್ ಇದೆ ಇಲ್ಲಿಗೆ. ದಯವಿಟ್ಟು ನೀವು ಮನಸ್ಸು ಮಾಡಿ ನಮ್ಮನ್ನು ಇದು ಮಾಡಿ ಸಹಕಾರ ಮಾಡಿ ನಮಗೆ. ಸದಾನಣಯ ಇಲ್ಲಿ ನಾನೀಗ ಕೆಲಸದಿಂದ ಬಿಟ್ಟು ಬಂದು 10 ವರ್ಷ ಆಯ್ತು, 10-12 ವರ್ಷ. 10-12 ವರ್ಷದಿಂದ ಇಲ್ಲಿ ಯಾವ ಕಾರ್ ಬರೋ ಆಗಿಲ್ಲ. ಓಡುದು ಅಷ್ಟೇ, ಕರೆಂಟ್ ಎಲ್ಲ ಹೋದ್ರೆ ಬರಕ್ಕೆ ಇಲ್ಲ. ಅದಕ್ಕೆ EB ಅವರಿಗೆ ಫೋನ್ ಮಾಡಿ ಅವ್ರು ಬರಕ್ಕೆ 1-2 ದಿವಸ ಆಗ್ಬೇಕು. ಬಂದ ಮೇಲೆ ಒಂದು 5-10 ದಿವಸ ಮೇಲೆನೆ ಕರೆಂಟ್ ಬರೋದು. ಅಷ್ಟರವರೆಗೆ ನಾವು ಏನಾದ್ರು ಕೆಲಸ ಮಾಡಿದರೆ ಉಂಟು, ಇಲ್ಲದಿದ್ರೆ ಅವರು ಬರಕಿಲ್ಲ. ರೋಡ್ ಮತ್ತೆ ಅದು ಹೇಳುದೇ ಬೇಡ, ಯಾರು ಬರೋದಿಲ್ಲ, ಯಾರು ನೋಡೋದಿಲ್ಲ. ಇಲ್ಲಿ ನಮ್ಮ ನಾಲಡಿಯಲ್ಲೇ ಇದ್ದಾರೆ, ಕಂಟ್ರೇಟ್ ಅವರು ಇದ್ದಾರೆ, ಅವ್ರು ಮಾಡಿದರೆ ಎಲ್ಲ ಕಳಪೆ ಕೆಲಸನೇ. ಏನ್ ಮಾಡುದು, ನಾವು ಏನು ಮಾಡಕ್ಕಾಗಲ್ಲ. ಅವರೊಟ್ಟಿಗೆ ಕೇಳಿದ್ರೆ ನಮ್ಮೊಟ್ಟಿಗೆ ಜಗಳಕ್ಕೆ ಬರ್ತಾರೆ ಅವರು. ನಂಜಮ್ಮ ಅಂತ ನನ್ನ ಹೆಸರು. ನಾವು ನಾರಡಿ ಊರಲ್ಲಿ ವಾಸ ಇರೋದು. ನಮಗೆ ನೀರು, ರೋಡು ತುಂಬಾ ತೊಂದರೆ ಆಗಿದೆ. ಮಕ್ಕಳು ಶಾಲೆಗೆ ಹೋಗ್ಬೇಕು, ನಾವು ವಯಸ್ಸಾದವರು ಒಂದು ಆಸ್ಪತ್ರೆಗೆ ಹೋಗ್ಬೇಕು, ಗಾಡಿ ಮಾಡಿಯೇ ಹೋಗ್ಬೇಕು. ಗಾಡಿಗೆ ದಿವ್ಸಕ್ಕೊಂಥರ ರೇಟ್ ಹೇಳ್ತಾರೆ, ಕೊಡ್ಲೇಬೇಕು. ಏನ್ ಮಾಡೋದು? ಈ ರೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಹೇಗೆ ಬರುವಾಗಲೇ ಗೊತ್ತಾಯ್ತು ನಿಮ್ಗೆ ಹೇಗಿದೆ ಅಂತ. ನಮಗೆ ದಯವಿಟ್ಟು ನೀವು ನೀರುದು, ರೋಡುದು ಒಂದು ಸೌಕರ್ಯ ಮಾಡಿ ಕೊಡ್ಲೇಬೇಕು, ಕರೆಂಟ್ದು. ನಿಮ್ಮನ್ನು ಕೇಳಿಕೊಳ್ಳೋದು ಅದು ಒಂದೇ. ಓಡಾಡುವುದಕ್ಕೆ ತುಂಬಾ ಕಷ್ಟವಾಗುತ್ತಿದೆ. ಮತ್ತೆ ನಾವು ತುಂಬಾ ಕಾಲೇಜಿಗೆಲ್ಲ ಹೋಗ್ಬೇಕಂದ್ರೆ ತುಂಬಾ ಕಷ್ಟವಾಗುತ್ತದೆ. ಮತ್ತೆ ಆನೆಯ ಕಾಟ, ಮತ್ತೆ ರೋಡ್ ಸರಿ ಇಲ್ಲ. ಮತ್ತೆ ರಾತ್ರಿ ಎಲ್ಲ ಬರುವಾಗ ಸ್ವಲ್ಪ ಹೆದರಿಕೆ ಆಗುತ್ತದೆ. ಮತ್ತೆ ಹುಲಿ, ಹಾವು, ಚಿರತೆ, ಆನೆ. ನಾಲಡಿ ಊರಿನ ಗ್ರಾಮಸ್ಥರ ನಾನು. ಏನೆಂದ್ರೆ ಇಲ್ಲಿಂದ ನಮ್ಮ ನಾಲಡಿ ಊರಿಂದ ಅಲ್ಲಾರಂಡ ಮತ್ತೆ ಅಯ್ಯನೇರೊಂಡ, ಬಟ್ಟಿರ ಮನೆ ಮತ್ತೆ ನಾಲಡಿ ಊರಿಂದ ಹಲವಾರು ರಸ್ತೆಗಳು ಹದಗೆಟ್ಟಿದೆ. ಮತ್ತೆ ಜನರಿಗೆ ಓಡಾಟಕ್ಕೂ ಕಷ್ಟವಾಗಿದೆ. ಮತ್ತೆ ಇಲ್ಲಿ ಆನೆಗಳು ಬರ್ತಾ ಇದೆ, ಒಂದು ಬೀದಿ ದೀಪಗಳು ಇಲ್ಲ. ಮಕ್ಕಳು ಬಹಳ ಕಷ್ಟ ಆಗ್ತದೆ, ವಾಹನದವರಿಗೂ ಕಷ್ಟ ಆಗ್ತಾ ಇದೆ. ಅದರಿಂದ ಕೂಡಲೇ ಗ್ರಾಮ ಪಂಚಾಯಿತಿಯವರು, ಜಿಲ್ಲಾಧಿಕಾರಿಯವರು, MLA ಅವರು ಆದಷ್ಟು ಬೇಗ ಈ ರಸ್ತೆಯನ್ನು ನಮಗೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ತೇವೆ. ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಬೊಳಿಯಾಡ್ರ, ಕೋಡಿಮನಿಂಡ, ಪರದಂಡ, ಗಿರಿಜನರ ಕಾಲುವೆ ಸಹ ಇದೆ. ದಯವಿಟ್ಟು ಎಲ್ಲ ಬಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಯೇ ಖುದ್ದಾಗಿ ಬರಬೇಕು. ಯಾಕಂದ್ರೆ ಸುಬೋಧ ಯಾದವ್ ಬಿಟ್ರೆ ಬೇರೆ ಯಾವ ಜಿಲ್ಲಾಧಿಕಾರಿ ಬಂದಿಲ್ಲ. ಇಲ್ಲಿ ನಮ್ಮ ಈ ಊರಿನ ಕೊಡಗಿನಲ್ಲಿ ದಾಸಿ ಮಳೆ ಹೊಡೆಯುವಂತ ಊರು. ದಯವಿಟ್ಟು ಜಿಲ್ಲಾಧಿಕಾರಿ ಒಂದು ಪರಿಶೀಲನೆ ಮಾಡಬೇಕು ಕೇಳಿ. ನಾನು ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಅಧ್ಯಕ್ಷರು ದಿವಿಲ್ ಕುಮಾರ್ ಅಂತ. ಇವತ್ತು ಏನು ನಮ್ಮ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಕರ್ಮಕಾಂಡವನ್ನ ಇವತ್ತು ಜನಾಗ್ನಿ ಮಾಧ್ಯಮದ ಎದುರು ಇಡ್ತಾ ಇದ್ದೀವಿ. ಇಲ್ಲಿ ಪುರಾತನ ಕಾಲದಿಂದನೂ ಕೂಡ ಸಮುದಾಯಗಳು ಮತ್ತೆ ತುಂಬಾ ಜನರು ಇಲ್ಲಿ ವಾಸಿಸ್ತಾ ಇರುವಂತದ್ದು. ಕಕ್ಕಬೆಯಿಂದ ಇಲ್ಲಿಗೆ 7 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತ ರಸ್ತೆ. ಆ ರಸ್ತೆ ನೋಡಿದ್ರೆ ನಮ್ಗೆ ಏನಾಗುತ್ತೆ, ಏನ್ ಹೇಳ್ಬೇಕು ಈ ಅಧಿಕಾರಿಗಳಿಗೆ. ಆಡಳಿತ ಮಾಡ್ತಾರಂತ ಪಕ್ಷಗಳು ಓಟ್ ಹಾಕಿಸ್ಕೋಬೇಕಾದ್ರೆ ಬಂದ್ಬಿಟ್ಟು ಇಲ್ದಿರಂತ ಒಂದು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟಿ ನೀವುಗಳು ಮತವನ್ನ ಗಿಡಿಸ್ಕೊಂಡು ಇವತ್ತು ನಮ್ಮ ಬಡ ಜನರು ಎಂತ ನರ್ಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇದುವರೆಗಾಯ್ತು ಯಾವ ಒಬ್ಬ ಗ್ರಾಮಾಭಿವೃದ್ಧಿ ಅಧಿಕಾರಿ ಆಗ್ಲಿ, ಜಿಲ್ಲಾಧಿಕಾರಿ ಆಗ್ಲಿ, ಒಬ್ಬ ತಹಸೀಲ್ದಾರ್ ಆಗ್ಲಿ ಈ ರಸ್ತೆಗಳಿಗೆ ಬಂದಿಲ್ಲ. ಅವ್ರು ಏನು ಪ್ರಾಬ್ಲಮ್ ಅಂತ ಕೇಳಿಲ್ಲ. ಸ್ಟ್ರೀಟ್ ಲೈಟ್ಗಳಿಲ್ಲ. ಮಕ್ಕಳುಗಳು ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ಭಯ ಪಟ್ಬಿಟ್ಟು ಜೀವನ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ತಂದೆ ತಾಯಿಗಳು ಕೂಡ ಅಷ್ಟೇನೆ, ಮನೆಗಳಿಗೆ ಮಕ್ಕಳು ಬರೋವರೆಗೂ ಅಯ್ಯೋ ನನ್ನ ಮಕ್ಕಳು ಬಂದ್ ಸೇರಿದ್ರೆ ಸಾಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ರೀ. ನಾಚಿಸ್ಬೇಕು ನಿಮ್ಗೆ ಆಡಳಿತ ಮಾಡ್ತಾ ಇರೋಂಥವ್ರಿಗೆ. ಅವ್ರು ಕೊಡ್ದ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ನೀವು ಸರ್ಕಾರ ಆಡಳಿತ ಮಾಡ್ತಾ ಇರೋಂಥದ್ದು. ನಾಚಿಸಾಗಲ್ಲ ನಿಮ್ಗೆ. ಬಂದ್ಬಿಟ್ಟು ಮನೆ ಓಟ್ ಕೇಳ್ತಿರಲ್ಲ, ಬೇಕಾಗಿರೋ ಕೆಲಸ ಮಾಡಲ್ಲ, ಬಡವರ ಪರವಾಗಿ ಅಭಿವೃದ್ಧಿ ಮಾಡಲ್ಲ, ಮೂಲಭೂತ ಸೌಕರ್ಯ ನೀಡೋದ್ರಲ್ಲಿ ವಿಫಲವಾಗಿದ್ದೀರಿ ಆಡಳಿತ ಮಾಡ್ತಾ ಇರೋ ಸರ್ಕಾರಗಳು. ನೀವು ಹಿಟ್ಲರಿಸಂ ಸರ್ಕಾರ ನಡೆಸ್ತಾ ಇದ್ದೀರಾ. ನೀವು ಬಡವರು ಕೂಗಲ್ಲ, ಕೇಳಲ್ಲ. ನೀವು ಬಡವರು ತೊಂದರೆ ನೋಡಲ್ಲ. ನೀವು ಸಂವಿಧಾನದಲ್ಲಿ ಪಂಚಭೂತಗಳು ಏನು ಮೂಲಭೂತ ಸೌಕರ್ಯ ಅಂತ ಹೇಳಿದ್ದಾರೆ. ರಸ್ತೆ, ಕರೆಂಟು, ನೀರು, ಕುಡಿಯಕ್ಕೆ ನೀರು, ಮತ್ತೆ ಮನೆ, ಆರೋಗ್ಯ, ಎಜುಕೇಶನ್ ಅಂತ ಅದ್ರ ಬಗ್ಗೆ ಗಮನ ಹರಿಸದಂತೆ ನಿಮ್ಮ ಹಿಟ್ಲರಿಸಂ ಸರ್ಕಾರವನ್ನ ನಡೆಸಂತದನ್ನ ನಿಲ್ಲಿಸಿ ಬಡವರ ಪರವಾಗಿ ಕೆಲಸ ಮಾಡಬೇಕು
ನಾನು ಹೇಳ್ಕೊಳ್ತೀನಿ. ಈ ರಸ್ತೆ 7 ಕಿಲೋಮೀಟರ್ ನರಕ. ಕಾರ್ ಬರಲ್ಲ, ಬೈಕ್ ಓಡಾಡಲ್ಲ, ಆನೆಗಳ ಕಾಟ, ಹುಲಿಯ ಓಡಾಡುತ್ತೆ, ಚಿರತೆ ಓಡಾಡುತ್ತೆ, ರೋಡ್ ನಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ. ವಯಸ್ಸಾಗಿರೋರಿಗೆ ರಾತ್ರಿ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಆಂಬುಲೆನ್ಸ್ ಬರಲ್ಲ ರೀ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. AC ರೂಮ್ ನಲ್ಲಿ ಕುತ್ಕೊಂಡು AC ಕಾರ್ನಲ್ಲಿ ಓಡಾಡ್ತಿರಲ್ಲ, ಅದು ಕೂಡ ಅವ್ರು ಕೊಡೋಂತ ಪಬ್ಲಿಕ್ ಅಮೌಂಟ್, ತೆರಿಗೆ ಅಮೌಂಟ್ ಅಲ್ಲಿ ಓಡಾಡಂತದ್ದು. ಇವತ್ತು ಅಂತವ್ರಿಗೇನೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಎಂತ ವ್ಯವಸ್ಥೆ ರೀ ಇದು, ಅವ್ಯವಸ್ಥೆ, ಮಾನವ ಹಕ್ಕು ಉಲ್ಲಂಘನೆ. ಅಧಿಕಾರಿಗಳೇ, ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತೀರಾ ನೀವು? ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದ್ದಾಗಲೂ ಅಷ್ಟೇನೆ, ಈಗ ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಮುಖ್ಯಮಂತ್ರಿ ಆಗಿರಿದ್ದೀರಿ. ನಮ್ಮ ಕಾಂಗ್ರೆಸ್ ಇಂದ ಎಂತ ಅಭಿವೃದ್ಧಿ ಏನ್ರಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಟೌನ್ಗಳ ಅಭಿವೃದ್ಧಿ ಮಾಡ್ತೀರಾ, ಕೋಟಿಗಟ್ಲೆ ರಸ್ತೆಗಳಿಗೆ ಹಾಕ್ತೀರಾ, ಕೋಟಿಗಟ್ಲೆ ಬಿಲ್ಡಿಂಗ್ ಗಳಿಗೆ ಹಾಕ್ತೀರಾ. ಗ್ರಾಮದಲ್ಲಿರೋರು ನಿಮ್ಗೆ ಏನ್ರಿ ಮಾಡಿದ್ದಾರೆ? ನಿಮ್ಗೆ ತೆರಿಗೆ ಕಟ್ತಾ ಇಲ್ವಾ? ನಿಮ್ಗೆ ಓಟ್ ಹಾಕ್ತಾ ಇಲ್ವಾ? ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ? ನಮ್ಮ ಅಭಿವೃದ್ಧಿ ನೋಡಿ ಅಂತ ಹೇಳ್ತೀರಲ್ಲ. ಹಾಗಾಗಿ ಮಾಧ್ಯಮ ಮುಖಾಂತರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಆಡಳಿತ ಮಾಡ್ತಾ ಇರುವಂತ ಸರ್ಕಾರ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೇಮಿಸಿ ಏನು SRI ಮಾಡ್ತಾ ಇದ್ದೀರಲ್ಲ, ಬಾರಿ ತುಂಬಾ ಒಂದು ಕಟ್ಟುನಿಟ್ಟಿನಲ್ಲಿ ನೀವು ಪಾಲನೆ ಮಾಡ್ತೀರಾ. ಲಾಸ್ಟ್ ಟೈಮ್ ಏನು ಜಾತಿ ಜನಗಣತಿಯನ್ನ ಮಾಡಿದ್ರೆ ಎಷ್ಟೋ ಜನರು ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಬೆಳದಿಂದ ಮಾಡ್ಲೇಬೇಕು, ಟಾರ್ಗೆಟ್ ಕೊಡಿ. ಇದು ಟಾರ್ಗೆಟ್ ರೀ. ಯಾವ ಜನರಿಗೆ ಏನೇನು ವ್ಯವಸ್ಥೆ ಬೇಕು ಮೂಲಭೂತ ಕೊಡಿಸೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ, ಅದು ವ್ಯವಸ್ಥೆ. ಅದನ್ನ ಬಿಟ್ಬಿಟ್ಟು ನೀವು ಇಟಲಿಸಂ, ನಿಮ್ಮ ಬೇರೆ ಕಾಲ ನೀವು ಬೇಯಿಸ್ಕೊಳ್ಳೋದಿಕ್ಕೆ ಏನೇನೋ ಒಂದು ಕಾನೂನನ್ನ ತಂದ್ಕೊಂಡು ಜನರ ಮೇಲೆ ಭಾರ ಹೊರಿಸಿ ನೀವು ಈ ತರ ಒಂದು ಆಡಳಿತವನ್ನ ಮಾಡೋದು ತಪ್ಪು ಅಂತ ನಾನು ಮಾಧ್ಯಮ ಮುಖಾಂತರ ಹೇಳ್ತೀನಿ. ಹಾಗಾಗಿ ಈ ಕೂಡಲೇ ಕೊಡಗಿನಾದ್ಯಂತಹ ಎಲ್ಲ ಈ ತರ ಒಂದು ವ್ಯವಸ್ಥೆಗಳಿದೆ, ದುರ್ವ್ಯವಸ್ಥೆಗಳಿದೆ, ಅದನ್ನ ನಾವು ಕಣ್ಣು ನೋಡಿ ಅದರ ಪರವಾಗಿ ಬಹುಜನ ಸಮಾಜ ಪಾರ್ಟಿ ಬಹುಜನರ ಹಿತಾಸಕ್ತಿಗಾಗಿ ನಾವು ಎದುರು ನಿಂತು ಅವರಿಗೆ ನಾವು ಬೆಂಬಲವನ್ನು ಕೊಟ್ಟು, ನಾವು ಪಕ್ಷದಿಂದ ನಾವು ಮಾತಾಡ್ತಾ ಇಲ್ಲ, ನಾನೊಬ್ಬ ಸಾರ್ವಜನಿಕರಾಗೂ ಕೂಡ ಮಾತಾಡ್ತಾ ಇದ್ದೀನಿ. ನಮ್ಮ ರೇಟ್ಸ್ ಅನ್ನ ನಾವು ಕಳ್ಕೊಂಡಿದೀವಲ್ಲ. ನಾವು ಗುಡ್ಡಾರಣ್ಯದಲ್ಲಿದ್ದೀವಿ. ಇವತ್ತು ಟ್ರಾಫಿಕ್ ನಲ್ಲಿ ಒಂದು ಹೆಲ್ಮೆಟ್ ಹಾಕಿ ಅಂದ್ರೆ ಕೇಸ್ ಹಾಕ್ತಾರೆ, ಮತ್ತೊಂದು ಮಾಡಿದ್ರೆ ಕೇಸ್ ಹಾಕ್ತಾರೆ. ಅದೆಲ್ಲ ಕರೆಕ್ಟ್ ಪಾಲನೆ ಆಗುತ್ತೆ. ಆದ್ರೆ ಇವತ್ತು ಸರ್ಕಾರನೇ ಇವತ್ತು ಜನರಿಗೆ ಮೂಲಭೂತ ಸೌಕರ್ಯ ನೀಡೋದ್ರಲ್ಲಿ ವಿಫಲವಾಗಿದ್ದಾರಲ್ಲ ಸ್ವಾಮಿ. ನಿಮ್ಮ ಯಾವ ತರ ಕೇಸ್ ಹಾಕ್ಬೇಕು? ನಾವು ಯಾರನ್ನ ಕೇಳಬೇಕು ನಾವು? ಹಾಗಾಗಿ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಸ್ತಾ ಇದ್ದೀನಿ, ಆಡಳಿತ ಮಾಡ್ತಾರಂತ ಸರ್ಕಾರಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರುವಂತದ್ದು, ತಕ್ಕ ಪಾಠವನ್ನ ತಾವುಗಳು ಎದುರಿಸಬೇಕಾಗುತ್ತೆ. 30 ಅಡಿ ರೋಡ್, ಏನೋ ಸಿಮೆಂಟ್ ರೋಡ್, MLA ಫಂಡ್, ಪಂಚಾಯತಿಗೆ ವರ್ಷಕ್ಕೆ 25 ಲಕ್ಷ ಅಭಿವೃದ್ಧಿ ಕೊಡ್ತೀರಾ ನೀವು. ಆ ಪಂಚಾಯತಿನ 5-6 ಗ್ರಾಮಗಳಿರುತ್ತೆ. ಆ ಗ್ರಾಮದಲ್ಲಿ ಏನ್ರಿ ಮಾಡಕ್ಕಾಗುತ್ತೆ? PDO ಕೇಳಿದ್ರೆ ಏನ್ ಸರ್ ಮಾಡ, 25 ಲಕ್ಷ ನಮ್ಗೆ ಅನುದಾನ ಕೊಡ್ತಾರೆ, ಅದ್ರಲ್ಲಿ ಏನ್ ಮಾಡೋಣ ಅಂತ ಕೇಳ್ತಾರೆ. ನಾಚಿಕೆ ಆಗುತ್ತೆ ನಮ್ಗೆ. ಯಾಕೆ ಇಲ್ಲಿರೋರು ಕಂದಾಯ ಕಟ್ತಾ ಇಲ್ವಾ? ಟ್ಯಾಕ್ಸ್ ಕಟ್ತಾ ಇಲ್ವಾ? ಏನ್ ಮಾಡ್ತಾ ಇದ್ದೀರಾ ನೀವು ಅಧಿಕಾರಿಗಳು? ಬರೀ ರೋಡ್ ಕೊಡಗಿನಾದ್ಯಂತ ಅವ್ಯವಸ್ಥೆಯನ್ನ ಹೇಳಕ್ಕೆ ಆಗಲ್ಲ. ಯಾವ ರೋಡ್ ಸರಿ ಇಲ್ಲ, ಎಲ್ಲ ಒಂದು ಒಳ್ಳೆ ಒಂದು ವ್ಯವಸ್ಥೆನೇ ಇಲ್ಲ. ಟೌನ್ಗಳಲ್ಲಿ ಮಾಡಿಸ್ತೀರಾ. ಏನ್ ಟೌನ್ ಅಲ್ಲಿ ಇರೋರು ಮಾತ್ರ ನೀವು ಮನುಷ್ಯನ್ರಿ, ಕಣ್ಣು ಕಾಣುವಂತದ್ದು, ಅವ್ರು ಮಾತ್ರ ನಿಮ್ಗೆ ಓಟ್ ಹಾಕ್ತಾರ? ಹಾಗಾದ್ರೆ ವಿಲೇಜ್ ಕಡೆ ಬರಲೇಬೇಡಿ, ನೀವು ಓಟ್ ಕೇಳಬೇಡಿ, ತೆರಿಗೆ ಕಟ್ಟಿಸ್ಕೊಳ್ಬೇಡಿ. ತುಂಬಾ ನೋವಾಗುತ್ತೆ ವ್ಯವಸ್ಥೆ ನೋಡಿದ್ರೆ. ವಯಸ್ಸಾಗಿರೋರು ಅಪ್ಪಿ ತಪ್ಪಿ ಏನೋ ರಾತ್ರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಜೀವನ ಹಿಡ್ಕೊಂಡು ಬೈಕು ಕಾರು ಯಾವ್ದು ಬರಲ್ಲ. ರಸ್ತೆ ಪಂಚಾಯತಿ ವ್ಯಾಪ್ತಿ ರಸ್ತೆ ಇದು. ನಾಚಿಕೆ ಆಗ್ಬೇಕು ಪಂಚಾಯತಿ ಅವ್ರಿಗೆ. ಮೆಂಬರ್ಗಳು ಎಲೆಕ್ಷನ್ ಗೆಲ್ತೀರಾ, ಅಧ್ಯಕ್ಷ ಇರ್ತೀರಾ, ನೀವು ಏನ್ರಿ ಮಾಡ್ತೀರಾ? ನಿಮ್ಮ ಏರಿಯಾಗಳನ್ನು ಸ್ವಚ್ಛ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ನಾಚಿಕೆ ಆಗುತ್ತೆ. ಹಾಗಾಗಿ ಈ ಕೂಡ್ಲೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ನಮ್ಮ ಬಡ ಜನರಿಗೆ ಓಡಾಡೋದಕ್ಕೆ ಸುಗಮವಾಗಿ ರಸ್ತೆಯನ್ನ ಮಾಡ್ಕೊಡ್ಬೇಕು. ಹಾಗೆ ಮತ್ತೆ ಇಲ್ಲಿಂದ 7 ಕಿಲೋಮೀಟರ್ ಕೂಡ ಸ್ಟ್ರೀಟ್ ಲೈಟ್ ಗಳಿಲ್ಲ, ಕಂಬಗಳಿದೆ, ಸ್ಟ್ರೀಟ್ ಲೈಟ್ ಗಳನ್ನ ಅಳವಡಿಸ್ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ದಟ್ಟ ಅರಣ್ಯ ಇದೆ, ಅಕ್ಕಪಕ್ಕದಲ್ಲ ಅರಣ್ಯ ಇರುವಂತದ್ದು. ಆನೆಗಳು, ಚಿರತೆ, ವನ್ಯಜೀವಿಗಳು ಓಡಾಡುವಂಥದ್ದು. ಮುಂಚೆ ಪ್ರಾಣ ಹೋದ್ಮೇಲೆ 5 ಲಕ್ಷ ರೂಪಾಯಿ ನಿಮ್ಮ ಇದು ಯಾರಿಗೆ ಬೇಕು? ನಿಮ್ಗೆ ಮನ್ಸೂರ್ ಪ್ರಾಣ ಸ್ವಾಮಿ. ದಯಮಾಡಿ ಈ ಕೂಡ್ಲೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸಿ ಕೂಡ್ಲೆ ಬಂದು ನೋಡಿ ಪರಿಶೀಲನೆ ಮಾಡಿ. ನೀವ್ ಯಾವ ಫಂಡ್ ತರ್ತೀರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮುಂದೆ ಚುನಾವಣೆ ಇದೆ, ಎಚ್ಚರಿಕೆ ಎದುರಿಸಬೇಕಾಗುತ್ತೆ. ಜನರೆಲ್ಲ ತುಂಬಾ ನೊಂದೋಗಿದ್ದಾರೆ. ಹಾಗಾಗಿ ಮಾಧ್ಯಮ ಮುಖಾಂತರ
ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಒಂದು ಚರ್ಚೆನ ನಡೆಸಿ ಗ್ರಾಮಾಂತರ ಈ ತರ ಏನು ಕಾಡು ಅಕ್ಕಪಕ್ಕ ಕಾಡಿರುವಂತ ಜಾಗದ ಹತ್ರ ನಮ್ಮ ಪುರಾತನ ಕಾಲದಿಂದನೂ ನಮ್ಮ ಜನರು ವಾಸಿಸ್ತಾ ಇರುವಂತದ್ದು, ಅವ್ರಿಗೆ ರಸ್ತೆ ಮತ್ತೆ ಲೈಟು ಅವ್ರಿಗೇನು ಮೂಲಭೂತ ಸೌಕರ್ಯ ನೀಡಬೇಕು, ನಿಮ್ಮ ವ್ಯಾಪ್ತಿ ಒಳಗಡೆ ಇಲಾಖೆಗಳು ಅವ್ರಿಗೆ ಸುಗಮವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.